ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಸಿಕ್ಕ ಅವಕಾಶಗಳು ಬೇರೆ ಯಾವ ಜೀವಿಗಳಿಗೂ ಸಿಗುವುದಿಲ್ಲ. ಆದರೆ ಒಂದು ಅವಕಾಶವನ್ನು ಕಳೆದುಕೊಂಡರೆ ಮತ್ತೊಂದು ಅವಕಾಶ ಸಿಗುವುದು ಬಹಳ ಕಷ್ಟವಾಗುತ್ತದೆ. ಒಂದೂರಲ್ಲಿ ಒಬ್ಬ ಸಾಧು ಇರ್ತಾನೆ. ಆತ ದೇವರಲ್ಲಿ ತುಂಬ ನಂಬಿಕೆ ಇಟ್ಟುಕೊಂಡಿದ್ದ. ಪ್ರತಿದಿನವೂ ದೇವರ ಧ್ಯಾನ ಮಾಡುತ್ತಾ ಜೀವನ ಕಳೆಯುತ್ತಿದ್ದ. ಒಂದು ದಿನ ತಪಸ್ಸಿಗೆ ಎಂದು ಮರದ ಕೆಳಗೆ ಕೂತಾಗ ಜೋರಾಗಿ ಮಳೆ ಬಂದು ಮಳೆ ಪ್ರಮಾಣ ಹೆಚ್ಚಾಗಿ ಪ್ರಳಯ ಬರಲು ಶುರುವಾಗುತ್ತದೆ. ಪ್ರಳಯದಿಂದ ಗಾಬರಿಯಾಗಿ ಜನ ಓಡಾಡೋಕೆ ಶುರು ಮಾಡಿದಾಗ ಅದರಲ್ಲಿ ಒಬ್ಬ ಸಾಧು ಅವರನ್ನು ನೋಡಿ ಅವರ ಹತ್ತಿರ ಬಂದು, ಸ್ವಾಮಿಗಳೇ, ಆ ಕಡೆಯಿಂದ ತುಂಬ ಜೋರಾಗಿ ನೀರು ಹರಿದು ಬರುತ್ತಿದೆ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ನಮ್ಮ ಜೊತೆ ನೀವು ಬನ್ನಿ, ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾನೆ. ಸಾಧು ಅದಕ್ಕೆ ಏನು ಹೇಳುತ್ತಾರೆ ಗೊತ್ತಾ? ನನಗೇನು ಆಗಲ್ಲ ಮಗು, ನಾನು ದೇವರ ತಪಸ್ಸು ಮಾಡುತ್ತಿದ್ದೇನೆ, ಪ್ರತಿದಿನ ದೇವರ ಧ್ಯಾನವನ್ನು ಮಾಡ್ತೀನಿ, ನನಗೆ ಏನೂ ಆಗಲ್ಲ, ದೇವರು ನನ್ನ ಕಾಪಾಡುತ್ತಾರೆ, ನನ್ನಲ್ಲಿ ಆ ವಿಶ್ವಾಸವಿದೆ, ದೇವರ ಮೇಲೆ ನಂಬಿಕೆ ಇದೆ ಅಂತ ಸಾಧು ಹೇಳುತ್ತಾರೆ. ಆಗ ಆ ಮನುಷ್ಯ ಅಲ್ಲಿಂದ ಓಡಿ ಹೋಗುತ್ತಾನೆ. ನೀರು ಸಾಧುಗಳ ಹತ್ತಿರ ಬಂದರೂ ಅಲ್ಲಾಡದೆ ಅಲ್ಲಿ ಕೂತಿರ್ತಾರೆ. ಪರಿಸ್ಥಿತಿ ಕೈ ಮೀರಿ ಹೋಗುತ್ತದೆ. ಆಗ ಸ್ವಾಮೀಜಿ ಹತ್ತಿರ ಇನ್ನೊಬ್ಬ ಮನುಷ್ಯ ಬಂದು, ಸ್ವಾಮೀಜಿ, ನಾವೆಲ್ಲ ದೋಣಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಬನ್ನಿ, ನಮ್ಮ ದೋಣಿಯಲ್ಲಿ ಜಾಗವಿದೆ, ದಯವಿಟ್ಟು ನಮ್ಮ ಜೊತೆ ಬನ್ನಿ ಅಂತ ಹೇಳುತ್ತಾನೆ. ಆದರೂ ಸಾಧು ಅವರು ಹೋಗುವುದಿಲ್ಲ. ನನಗೆ ದೇವರು ಕಾಪಾಡುತ್ತಾನೆ, ನೀವು ಹೋಗಿ ಅಂತ ಹೇಳಿಬಿಡುತ್ತಾರೆ. ಪರಿಸ್ಥಿತಿಯು ಸಮಯದ ಮೀರಿ ಕೈಬಿಟ್ಟು ಹೋದಾಗ ನೀರು ಹೆಚ್ಚಾಗಿ ಸಾಧುವಿನ ಅರ್ಧದಷ್ಟು ಬಂದು ತುಂಬಿಬಿಡುತ್ತದೆ. ಅಲ್ಲಿಗೆ ಬಂದ ಹೆಲಿಕಾಪ್ಟರ್ ಸಾಧು ಹತ್ತಿರ ಬಂದು, ಸ್ವಾಮಿ, ಇದು ಕೊನೆಯ ಹೆಲಿಕಾಪ್ಟರ್, ಈ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಒಂದು ದೊಡ್ಡ ಹಗ್ಗವನ್ನು ಮೇಲಿಂದ ಬಿಡುತ್ತಾರೆ. ಆಗ ಸಾಧುಗಳು ಏನು ಹೇಳುತ್ತಾರೆ ಗೊತ್ತಾ? ಈ ಹಗ್ಗವನ್ನು ಮೇಲಕ್ಕೆ ಎತ್ತುಕೊಳ್ಳಿ, ನನ್ನ ಕಾಪಾಡೋಕೆ ದೇವರಿದ್ದಾರೆ, ನನಗೆ ದೇವರ ಮೇಲೆ ತುಂಬ ನಂಬಿಕೆ ಇದೆ, ನನ್ನ ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ, ದೇವರೇ ನನ್ನ ಕಾಪಾಡೋಕ್ಕೆ ಬರುತ್ತಾರೆ, ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಸಾಧು ಅವರನ್ನು ಕೂಡ ಕಳಿಸುತ್ತಾರೆ. ನೀರು ಹೆಚ್ಚಾಗಿ ಸಾಧು ನೀರಲ್ಲಿ ಮುಳುಗಿ ಕೊನೆಗೆ ಸಾವನ್ನಪ್ಪುತ್ತಾರೆ. ನಂತರ ಸಾಧು ಅವರು ಸ್ವರ್ಗದ ಬಾಗಿಲು ತಟ್ಟಿದ ನಂತರ ದೇವರಿಗೆ ಕೇಳುತ್ತಾರೆ, ದೇವರೇ, ನನ್ನ ಇಡೀ ಜೀವನ ನಿನ್ನ ಭಕ್ತಿಯಲ್ಲಿ ಕಳೆದೆ, ನನ್ನ ಜೀವನವೇ ನಿನ್ನ ಸಲುವಾಗಿ ಮುಡುಪಾಗಿಟ್ಟೆ, ನಾನು ನನ್ನ ಧ್ಯಾನ ತಪಸ್ಸು ಅಂತ ನಿನ್ನ ಆರಾಧನೆಯಲ್ಲಿ ತೊಡಗಿಕೊಂಡಿದ್ದೆ, ನಿಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇದ್ದೆ, ನನಗೆ ಕೊನೆಗೆ ಸಿಕ್ಕಿದ್ದೇನು, ಕೊನೆಯವರೆಗೂ ನನ್ನ ಕಾಪಾಡೋಕೆ ನೀವು ಬರಲೇ ಇಲ್ಲ, ಯಾಕೆ ಹೀಗೆ ಮಾಡಿದೆ ಎಂದು ದೇವರಲ್ಲಿ ಪ್ರಶ್ನೆ ಮಾಡುತ್ತಾನೆ. ಆಗ ದೇವರು ಹೇಳುತ್ತಾನೆ, ಅಯ್ಯೋ ಮೂರ್ಖ, ನಾನು ಒಂದಲ್ಲ ಎರಡಲ್ಲ 3 ಸಲ ನಿನ್ನನ್ನು ಕಾಪಾಡೋಕೆ ಬಂದಿದ್ದೆ. ಮೊದಲನೇ ಸಲ ಮನುಷ್ಯನಾಗಿ, 2ನೇ ಸಲ ದೋಣಿ ಮುಖಾಂತರ, 3ನೇ ಸಲ ಹೆಲಿಕಾಪ್ಟರ್ ಮೂಲಕ ನಿನ್ನ ಸಹಾಯಕ್ಕೆ ಬಂದಿದ್ದೆ. ಆದರೆ ನೀನು ಯಾವುದೇ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ. ನನ್ನ ಕಾಪಾಡೋಕೆ ದೇವರು ಬರ್ತಾರೆ ಅಂದುಕೊಂಡು ಸಿಕ್ಕ ಅವಕಾಶಗಳನ್ನು ಕೈ ಚೆಲ್ಲಿಕೊಂಡೆ ಎಂದು ಹೇಳಿದಾಗ ಆತನಿಗೆ ಅರ್ಥವಾಯಿತು. ಈ ಕಥೆಯ ಮೂಲಕ ತಿಳಿದುಕೊಳ್ಳಬೇಕೆಂದರೆ ನಮಗೆ ದೇವರು ಅನೇಕ ಸಲ ಅವಕಾಶ ಕೊಟ್ಟಿರುತ್ತಾನೆ. ಆದರೆ ನಾವು ನಮ್ಮ ಹಠ ಮತ್ತು ಮೊಂಡುತನದಿಂದ ಸಿಕ್ಕ ಅವಕಾಶಗಳನ್ನು ದೂರ ಮಾಡ್ತಾನೆ ಇರ್ತೀವಿ. ನನಗೆ ಅದು ಬೇಡ, ಇದು ಬೇಡ, ನನಗೆ ಅದು ಬೇಕು, ಇದು ಬೇಕು ಅಂತ ಹಠ ಹಿಡಿದು ಅವಕಾಶಗಳನ್ನು ಕಳೆದುಕೊಳ್ಳುತ್ತೀವಿ. ಕೊನೆಗೆ ಆ ಎಲ್ಲ ಅವಕಾಶಗಳು ಕೈ ತಪ್ಪಿ ಹೋದ ಮೇಲೆ ಸಮಯ ನಮಗೆ ತಪ್ಪಿನ ಅರಿವಾಗುತ್ತೆ. ನಮಗೆ ಸಿಕ್ಕ ಅವಕಾಶಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು. ಒಂದು ಸಣ್ಣ ಅವಕಾಶವು ಮುಂದೆ ದೊಡ್ಡ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಇವತ್ತಿನ ಪರಿಶ್ರಮ ನಾಳೆ ಯಶಸ್ಸಿನ ಗುಟ್ಟು. ನಿಮ್ಮ ಕನಸುಗಳು ಕಠಿಣ ಪರಿಶ್ರಮದಿಂದ ಸಿಕ್ಕ ಸಣ್ಣ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಒಂದೊಂದು ಗೆಲುವಿನ ಮೆಟ್ಟಿಲನ್ನು ಏರುತ್ತಾ ಹೋಗಿ ಎಂದು ಆಶಿಸುತ್ತೇನೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.